ಪ್ರಶ್ನೆಗೆ ಉತ್ತರನೇ ಇಲ್ಲ. ಇದೆ ಏನು ಏನಂದ್ರೆ ಹಾಳಾಗಿರೋರ್ನ ಹಾಳು ಮಾಡಕ್ಕೆ ಕೆಲವರಿಂದ ಮಾತ್ರ ಕೇಳಿದ್ರು, ಕೆಲವು ಹಾಳಾಗಿರೋರಿಂದ ಮಾತ್ರ ಸಾಧ್ಯ. ಮುಂದಕ್ಕೆ ಹೆಂಗ್ ಹಾಳಾಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ನೀವು ಕಲಾವಿದರೆಲ್ಲ ಸೇರ್ಕೊಂಡು ಹಾಳಾಗಿರೋದು ಓಕೆ, ಒಬ್ಬ ಜೀವನ ನಡೆಸಿ ಹೇಗ್ ಮಲಗಬೇಕು ಅಂದ್ರೆ ನಾನು ಹೇಳ್ತಾ ಇರೋದು ಒಳ್ಳೆ ವೆಂಕಟೇಶ ಮನವೆಂಬ ಮಲ್ಲಿಗೆ ಹೂವ ಹಾಸಿಗೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಅದೇ ಆಗಿರೋದ ಅನಸೂಯ ಜೋಗುಳವ ಹಾಡಿನಲ್ಲಿ ನಾಡಿ ನೆಲ್ಲ ನಿನಗಿರಲಿ ನೋವೆಲ್ಲ ನನಗಿರಲಿ. ಫುಲ್ ಹಾಡು ಹೇಳ್ಬೇಕು, ಅರ್ಧಂಬರ್ಧ ಹೇಳ್ಬಾರ್ದು. ಆಮೇಲೆ ಮೂಡತ್ತಿ ಕ್ಲೀನಾಗಿ ಮಾಡ. ಮುಂದಕ್ಕೆ ಹೆಂಗ್ ಹಾಳಾಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ನೀವು ಕಲಾವಿದರೆಲ್ಲ ಸೇರ್ಕೊಂಡು ಹಾಳಾಗಿರೋದು ಓಕೆ, ಒಬ್ಬ ಹಾಳಾಗಿರೋ ಕ್ರಿಕೆಟರ್ ಇನ್ನೂ ಹಾಳು ಮಾಡ್ತಾ ಇದೀರಾ ಅಂತ ಕೇಳ್ಕೊಡ್ತೀವಿ. ಎಷ್ಟು ಮಟ್ಟಿಗೆ ಆಕ್ಚುಲಿ ನೀವು ಕೇಳ್ತಾರ ಪ್ರಶ್ನೆನೇ ಸರಿ ಇಲ್ಲ ಸುದೀಪ್. ಸೊ ನೀವು ಕೇಳ್ತಾರ ಪ್ರಶ್ನೆನೇ ಸರಿ ಇಲ್ಲ. ನೀವು ಚೆನ್ನಾಗಿರೋರ್ನ ಹಾಳು ಮಾಡ್ತಾ ಇದೀರ ಅಂದ್ರೆ ಓಕೆ, ಬಟ್ ಹಾಳಾಗಿದ್ದವ್ರನ್ನ ಹಾಳಾಗ್ತಾ ಇದೀರ ಅಂತ ಕೇಳೋದಿಲ್ಲ, ಅದು ನ್ಯಾಯಬದ್ಧವಾಗಿಲ್ಲ. ಆಮೇಲೆ ಪ್ರಶ್ನೆ ನಿಮ್ಮ ಪ್ರಶ್ನೆಗೆ ಉತ್ತರನೇ ಇಲ್ಲ. ಇದೆ ಏನು ಏನಂದ್ರೆ ಹಾಳಾಗಿರೋರ್ನ ಹಾಳು ಮಾಡಕ್ಕೆ ಕೆಲವರಿಂದ ಮಾತ್ರ ಕೇಳಿದ್ರು, ಕೆಲವು ಹಾಳಾಗಿರೋರಿಂದ ಮಾತ್ರ ಸಾಧ್ಯ. ಆಮೇಲೆ ಈ ಕ್ರಿಕೆಟರ್ ಒಂದು ಕಾಲದಲ್ಲಿ ಏನೋ ಮೀಡಿಯಾಗೆ ತೊಂದರೆ ಕೊಡ್ತೇನೆ ನೀನು. ಒಂದ್ ಕಾಲದಲ್ಲಿ ತುಂಬಾ ಒಳ್ಳೆ ಫ್ಲಾಟ್ ಸ್ಟಮಕ್ ಅದು ಇದ್ದವ್ರು, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಈಗ ಸಿಸಿಎಲ್ ಕೋಚ್ ಬೇರೆ ಆಗಿದ್ದಾರೆ. ಒಂದ್ ಪ್ಯಾಕ್ ಆಗ್ತಾರೆ, ಈಗ ಒಳಗೆ ಹೇಳ್ಕೊಂಡ್ರು, ಒಳಗೆ ಬಂತು ನೋಡಿ ಹೊರಗಡೆ. ಅದು ವಿಷಯ. ತಾವು ನಿನ್ನೆ ಏನ್ ಘನಕಾರ್ಯ ಸಾಧಿಸಿದ್ರೆ ಅಂತ ಹೇಳಿ ಒಂದ್ ಕಪ್ ಜ್ಯೂಸ್ ಕುಡಿಯೋದಕ್ಕೆ ನಾವು ಅಲ್ಲಿಂದ ಇಲ್ಲಿ ಬಂದವರು ಬಹಳ ಶ್ರಮ ಪಟ್ಟಿದ್ದೀರ. ಆ ಒಂದು ಜ್ಯೂಸ್ ಬಹಳ ಶ್ರಮ ಪಟ್ಟಿದ್ದೀರ. ಅದು ಟ್ರಾಪಿಕಾನ ಜ್ಯೂಸ್. ಈಗ ನೀವೇನೇನ್ ಮಾಡಿದ್ರಿ ನಿನ್ನೆಯಿಂದ? ನಮ್ಮ ನಿನ್ನೆ ದಿನಚರಿ ಹಾಗೆ ಇವತ್ತಿನ ದಿನಚರಿ ಸ್ವಲ್ಪ ಅದಕ್ಕೆ ಯಾಕೆ ಸಿನಿಮಾ ಬಗ್ಗೆ ಮಾತಾಡಿ. ಅದಕ್ಕೆ ಯಾಕ್ರೆ ಅಲ್ಲ ಒಂದು ಸುದೀಪ್ ಏನೇ ಬರ್ತೀನಿ ಕೇಳಿ ಸಾಕು ಮಾಡ್ತಾ ಹೇಳ್ತಾರ ನಿಮ್ಮನ್ನ. ಕ್ರಿಕೆಟ್ ಎರಡು ಬಿಟ್ಟು ದಯವಿಟ್ಟು ನೆನ್ನೆಂದ ಏನ್ ಮಾಡಿದ್ರೆ ಹೇಳಿ. ಆಮೇಲೆ ಇಲ್ಲಿ ಏನಕ್ಕೆ ಬಂದಿದ್ದೀರಾ, ಏನ್ ಮಾಡಕ್ ಬಂದಿದ್ರಿ? ಫಸ್ಟ್ ಕೆಲಸ ಏನು ಕೆಲಸ ಇರ್ಲಿಲ್ಲಮ್ಮ. ಅವಾಗ ಎಷ್ಟೇ ಪಟ್ರು ಕಷ್ಟಪಟ್ರು ನಮ್ ಕೈಲಿ ಒಂದು ಕಾರ್ ತಗೊಳಕ್ ಆಗ್ತಾ ಇರಲಿಲ್ಲ, ಬೈಕ್ಗಳಲ್ಲಿ ಓಡಾಡ್ತಾ ಇದ್ವಿ. ಈಗ ಭಗವಂತ ಎಲ್ಲ ಕೊಟ್ಮೇಲೂ ಎಲ್ಲ ಬಿಟ್ಬಿಟ್ಟು ಗಾಂಚಿನಲ್ಲಿ ಟೂ ವೀಲರ್ ಅಲ್ಲಿ ಓಡಾಕ್ ಸ್ಟಾರ್ಟ್ ಮಾಡಿದೀವಿ. ಓಡೋದಲ್ದೆ ಕೆಲವು ಈ ತರ ಪಕ್ಕಕ್ಕೆ ಪ್ಲಾನ್ ಮಾಡಿ 4 ಫೀಟು 3 ಫೀಟು ಕೆಲವರೆಲ್ಲ ಇದಾರೆ ನಮ್ಮೊಟ್ಟಿಗೆ. ಇವರೆಲ್ಲಾರನ್ನೂ ಕೂರಿಸ್ಕೊಂಡು ಓಡೋದಿದೆ. ಈ ಮಧ್ಯದಲ್ಲಿ ಲೇನ್ ಬೇರೆ ಫಾಲೋ ಮಾಡಬೇಕು. ಇಲ್ಲಿವರೆಗೆ ಬಂದಿದ್ದೀವಿ. ನಾವು ಹೊರಟಾಗ ಬಹುಶಃ ಬೆಂಗಳೂರಿಂದ ರೋಡ್ ಮೇಲೆ ಬರ್ತೀವಿ ಅಂತಾನೆ ಅನ್ಕೊಂಡಿದ್ದು. ಕರೆಕ್ಟಾ? ಬರ್ತಾ ಬರ್ತಾ ಕಾಡು ಹಳ್ಳ ಹಂಪಲೆ ಎಲ್ಲ ದಾಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಈಗ ವಾಪಸ್ ಅಂತೂ ಎಲ್ಲೂ ಹೋಗಕ್ಕೆ ಯಾರಿಗೂ ಮೂಡಿಲ್ಲ. ಅದಕ್ಕೆ ಇಷ್ಟಿದೆ ಅಮ್ಮ. ಈ ಮಧ್ಯದಲ್ಲಿ ನಾವು ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ವಿ, ಅಂದ್ರೆ ವೈನ್ ಸ್ಟೋರ್. ಇವತ್ತು ವ್ಯವಹಾರ ಹೇಳಿ, ವೈನ್ ಸ್ಟೋರ್ ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ವಿ. ಯಾವ್ದು ಬಿಸ್ನೆಸ್ ವೈನ್ ಸ್ಟೋರ್ ವ್ಯಾಪಾರಕ್ಕೆ. ಇವಾಗ ಸಾರ್ಥಕ ಅನ್ನಿಸ್ತು. ಈ ರೇಂಜ್ ಬಾಟ್ಲಿಗಳು ನಮ್ಮ ಅಂಗಡಿಯಲ್ಲೂ ಖಾಲಿ ಆಗಿಲ್ಲ. ಯಾವುದನ್ನು ಒಂದು ಡ್ರಾಪ್ ಇಲ್ಲದೆ ಅಷ್ಟು ನಯ ಅಷ್ಟು ಅಚ್ಚುಕಟ್ಟಾಗಿ ಖಾಲಿ ಮಾಡುವಂತ ಏಕೈಕ ಗ್ರೂಪ್ ಇದೆ. ಅಲ್ಲ ನೆನ್ನೆ ತಂದು ಒಂದು ಕೇಸ್ ಖಾಲಿನಾ? ಇಲ್ಲ, ಅರ್ಧ ಆಗಿದೆ. ಅರ್ಧ ಕೇಸ್ ಬಾಟ್ಲನ್ನ ನಾರ್ಮಲ್ ಆಗಿ ಹಿಂಗ್ ಹಾಕೊಂಡು ಕುಡಿಯೋದ್ರೆ ಈ ನಮ್ಮಲ್ಲಿ ಏನಾಗಿದೆ, ಬೆರಳು ಸ್ಟ್ರಾವಲ್ ಹಾಕೊಂಡು ಲಾಸ್ಟ್ ಟ್ರಿಪ್ ವರೆಗೂ ಹೊಡಿದ್ದಾರೆ. ಇನ್ನು ಕೆಲವರು ಬಾಯಿ ಓಪನ್ ಮಾಡೇ ಮಲಗಿದ್ದಾರೆ, ನಿದ್ದೆ ಬಂದ್ರು ಹಾಕ್ತಾ ಇರೋ ಇದೆಲ್ಲ ನಡೀತಾ ಇದೆ. ಹಂಗೆ ಡ್ರಿಪ್ ಇರಿಸ್ಕೊಂಡಿರ್ಬೇಕಲ್ಲ ಅಂತ. ಏನು ಏರ್ಸಿಲ್ಲ, ಏರ್ಸಿದ್ದಾಯ್ತು ಎಲ್ಲ ಇಳಿಸಿದ್ರ ಲೈನಲ್ಲಿ. ಈಗ ನಾವು ಇರೋ ಜಾಗ ಅನ್ಸ್ತು. ಒಂದು ನೀವು ದೊಡ್ಡ ಕಲಾವಿದ್ರು, ಸ್ಟಾರ್ಗಳು, ನಿಮ್ಗೆಲ್ಲ ಸ್ಟಾರ್ ಹೋಟ್ಲಲ್ಲಿ ಅಭ್ಯಾಸ. ಇವತ್ತು ಇಲ್ಲಿದ್ದೀರಿ, ಎರಡೇ ಬಾತ್ರೂಮ್. ಇನ್ನು ನಮ್ಮ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ. ಸೊ ಎರಡೇ ಬಾತ್ರೂಮ್, ಯಾರಪ್ಪ ಇದು, ಎರಡೇ ಬಾತ್ರೂಮ್ ಇಟ್ಕೊಂಡು ಲೈನಲ್ಲಿ ನಿಂತ್ಕೊಂಡು
ಟಾಯ್ಲೆಟ್ ಹೋಗ್ಕೊಂಡು ಅಲ್ಲಿ ಬ್ರಷರ್ ಮಾಡಿದ್ರ ರಾತ್ರಿ ಮಲ್ಗಕ್ಕೆಲ್ಲ ನಮಗೂ ಈ ತರ ಶೂಟಿಂಗ್ ಕರ್ಕೊಂಡು ಹೋದಾಗ ಒಂದು ಡಿಸ್ಟರ್ಬ್ ಮಾಡೋಣ ಅನುಭವ. ಹೋಟ್ಲಿಗೆ ಹೋಗ್ತಾ ಇದ್ವಿ. ಹೋದಾಗ ಹೇಳ್ತಾ ಇದ್ರು ಈ ತರ ಒಳ್ಳೊಳ್ಳೆ ಹೋಟ್ಲ್ ಇದೆ, ಸ್ಟಾರ್ ಹೋಟ್ಲ್ ಇದೆ ಅಂತ ಹೇಳ್ತಾ ಇದ್ರು. ನಾವಲ್ಲಿ ಹೋದಾಗ ಈ ತರ ಕೆಲವು ನೋಡ್ಬಿಟ್ಟು ಏನ್ ಏನ್ ಸ್ಟಾರ್ ಹೋಟ್ಲು ಅಂದ್ರೆ, ಇಲ್ಲ ಸರ್ ನೀವು ಸ್ಟಾರ್ ಅಲ್ವಾ, ಇದು ಹೋಟ್ಲ್ ಅಲ್ವಾ, ನೀವ್ ಇದ್ಮೇಲೆ ಇದು ಸ್ಟಾರ್ ಹೋಟ್ಲ್ ತಾನೆ. ಅವತ್ತು ಅರ್ಥ ಆಯ್ತು. ಈಗ ಹೆಂಗಿರು ಇಷ್ಟು ಜನ ಹಾಳಾಗಿದ್ದೀವಿ, ಈಗ ನಾವಿಬ್ರು ಸೇರ್ ಹಾಳಾಗೋಗ್ತೀವಿ. ಅದನ್ನ ಸಿಡಿ ಹಾಕ್ಬಿಟ್ಟು ನಿಮಗ್ ಬಿಟ್ಟಿದ್ದಮ್ಮ. ಇದು ಯಾಕೆ ಈ ತರ ಕಾರ್ಯಕ್ರಮ ಮಾಡಿರೋದು ಅಂದ್ರೆ, ನೀವೆಲ್ಲ ಬಿಗಿನಿಂಗ್ ಬಂದಾಗ ಇದೇ ತರ ಜೂನಿಯರ್ ಆರ್ಟಿಸ್ಟ್ ತರ ಎಲ್ಲ ನಡೆಸ್ಕೊಂತ ಇದ್ರು. ಅದನ್ನ ಮತ್ತೊಂದ್ಸಲಿ ತೋರ್ಸೋಣ ಅಂತ ಈ ತರ ಮಾಡಿರೋದು ಅಷ್ಟೇ. ಈ ಕಾರ್ಯಕ್ರಮ ಹೇಗ್ ನಡೆದಿದೆ ಅಂದ್ರೆ, ಒಂದು ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡಕ್ಕೆ ಎಷ್ಟು ಗಂಟೆ ಮಲಗಬೇಕು, ಬೆಳಗ್ಗೆ ಏನ್ ಕುಡಿಬೇಕು, ಸಿಗರೆಟ್ಗಳು ಜಾಸ್ತಿ ಸೇದ್ಬಾರ್ದು, ಬೇಸಿಕ್ಲಿ ಒಂದು ಡಿಸಿಪ್ಲಿನ್ ಲೈಫ್. ಆಮೇಲೆ ಒಟ್ಟಿಗೆ ಕೂಡೋದೇ, ರಾತ್ರಿ 3 ಗಂಟೆವರೆಗೆ ಎಚ್ಚರಿಕೆ ಇದ್ದು ಲಿಕ್ವಿಡ್ ಅಲ್ಲೇ ಜೀವನ ನಡೆಸಿ ಹೇಗ್ ಮಲಗಬೇಕು ಅಂದ್ರೆ ನಾನು ಹೇಳ್ತಾ ಇರೋದು. ಒಳ್ಳೆ ಒಂದ್ ನಿಮಿಷ ತಮ್ಮ ಇಂಟರ್ವ್ಯೂಗೆ ಇನ್ಸಲ್ಟ್ ಮಾಡ್ತಾ ಇದ್ದೀವಿ. ಬ್ರೇಕ್. ಈ ಕಡೆ ಬನ್ನಿ ಒಂದ್ ನಿಮಿಷ. ಬನ್ನಿ. ಬೆಳಗ್ಗೆ ಎಷ್ಟೊತ್ತು ವಾಮಿಟ್ ಮಾಡಿದ್ರೆ ಕೇಳಿ. ಏನಿದು ಯಾಕೆ ಮದಿದ್ ಬೆಟ್ಟೆ ತೋರಿಸಿ. ಬನ್ನಿ. ಬಂದ್ರು. ಏನ್ ಮಾಡಿದ್ರಿ ಸ್ವಾಮಿ ನೀವು? ರಾತ್ರಿ ಒಬ್ಬರಿಗೆ ತೊಂದರೆ ಕೊಟ್ಟರು, ಪಕ್ಕದಲ್ಲಿ ಮಲ್ಕೊಂಡವರಿಗೆ ಅವ್ರ ಕೈ ತೆಗ್ದಿ ಸೌದೆ ತುಂಡು ತರ ಹಾಕಿದ್ರು.